ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವಿಡಿಯೋದಿಂದ ನಾವು ಈಗ 3ನೇ ಚಾಪ್ಟರನ್ನು ಪ್ರಾರಂಭಿಸೋಣ. ನಿಮ್ಮ 8ನೇ ಪೇಪರ್ ಆಗಿರುವಂತಹ ಹಾಗೂ ಆಪ್ಷನಲ್ ಪೇಪರ್ ಆಗಿರುವಂತಹ ಕರ್ನಾಟಕ ಆರ್ಥಿಕತೆಯ ಮೊದಲ 2 ಚಾಪ್ಟರ್ಗಳನ್ನು ಅಧ್ಯಾಯಗಳನ್ನು ಮುಗಿಸಿ ಈ ವಿಡಿಯೋದೊಂದಿಗೆ ಈಗ ನಾವು 3ನೇ ಚಾಪ್ಟರನ್ನು ಪ್ರಾರಂಭಿಸ್ತಾ ಇದ್ದೀವಿ. ಅದು ಕೃಷಿ. ಈ ಕೃಷಿ ಅಧ್ಯಾಯದ ಮೊದಲನೇ ವಿಷಯ ಆಗಿರುವಂತಹ ಕರ್ನಾಟಕ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯ ಮಹತ್ವದ ಬಗ್ಗೆ ಇವತ್ತು ನನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, from this video onwards, I'll be starting with the 3rd chapter of your optional paper, Karnataka Economy. The 3rd chapter is titled as Agriculture, and the first topic of this chapter is Importance of Agriculture in Karnataka Economy. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಭಾರತ ಮೂಲತಃ ಒಂದು ಗ್ರಾಮೀಣ ಆರ್ಥಿಕತೆ ಅಂತ ಅನ್ನಿಸ್ಕೊಂಡಿದೆ. ಹಾಗೆ ಭಾರತದ ಅನೇಕ ರಾಜ್ಯಗಳು ಸಹ ಗ್ರಾಮೀಣ ಆರ್ಥಿಕತೆ ಆಗಿವೆ. ಹಾಗೆಯೇ ನಮ್ಮ ರಾಜ್ಯವಾದ ಕರ್ನಾಟಕ ಕೂಡ ಹಳ್ಳಿಗಳಿಂದ ಹೆಚ್ಚು ಹಳ್ಳಿಗಳನ್ನು ಹೊಂದಿರುವಂತಹ ಗ್ರಾಮೀಣ ಆರ್ಥಿಕತೆಯಾಗಿದ್ದು ಕೃಷಿಯೇ ಇಲ್ಲಿನ ಜನರ ಮುಖ್ಯವಾದ ಉದ್ಯೋಗ ಅಂತ ಅನ್ನಿಸ್ಕೊಂಡಿದೆ. ನಮ್ಮ ರಾಜ್ಯದಲ್ಲಿ ಈಗಲೂ ಸಹ 56% ಜನಸಂಖ್ಯೆಯು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಕೃಷಿಯನ್ನು ಕರ್ನಾಟಕ ಆರ್ಥಿಕತೆಯ ಬೆನ್ನೆಲುಬು ಅಂತ ಪರಿಗಣಿಸಲಾಗಿದೆ. ನಮ್ಮ ರಾಜ್ಯದ ಆರ್ಥಿಕ ಸಮೃದ್ಧಿಯು ಹೆಚ್ಚಾಗಿ ಕೃಷಿಯ ಅಭಿವೃದ್ಧಿ ಅಥವಾ ಕೃಷಿಯ ಸಮೃದ್ಧಿಯನ್ನೇ ಅವಲಂಬಿಸಿದೆ. Students, you all know that India is basically a rural economy since it comprises more number of villages. Hence, many states of India are also considered to be the rural economy. So also, our own state Karnataka is also said to be mainly a rural economy comprising more number of villages, and agriculture is the main occupation of the people here. Nearly 56% of Karnataka's state population, especially the working population, is dependent on agriculture for their livelihood. Hence, in Karnataka, agriculture is considered to be the backbone of the Karnataka economy. The economic development or economic prosperity of our state largely depends upon the prosperity of agriculture. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಪ್ರತಿಯೊಂದು ಆರ್ಥಿಕತೆಯನ್ನು 3 ವಲಯಗಳಾಗಿ ವಿಂಗಡಿಸಲಾಗುತ್ತೆ. ಯಾವ್ಯಾವು ಅಂದರೆ ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಕೃಷಿ ಪ್ರಾಥಮಿಕ ವಲಯದಲ್ಲಿ ಬರುವ ಒಂದು ಪ್ರಮುಖವಾದ ಚಟುವಟಿಕೆಯಾಗಿದೆ. ಸೊ ಕೃಷಿ ಚಟುವಟಿಕೆಯನ್ನು ಪ್ರಾಥಮಿಕ ವಲಯದಲ್ಲಿ ಸ್ಥಾನವನ್ನು ನೀಡಲಾಗಿದೆ. ಪ್ರಾಥಮಿಕ ವಲಯ ಅಂದರೆ ತುಂಬ ಮಹತ್ವದ ಮೊದಲನೆಯ ಮತ್ತು ಮೂಲಭೂತವಾದಂತಹ ವಲಯ ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಕೃಷಿ ತುಂಬ ಮೂಲಭೂತವಾದ ಚಟುವಟಿಕೆ ಆಗಿರೋದ್ರಿಂದ ಕೃಷಿಗೆ ಪ್ರಾಥಮಿಕ ವಲಯದಲ್ಲಿ ಸ್ಥಾನ ದೊರೆತಿದೆ. ಕೃಷಿಯೊಂದಿಗೆ ಪ್ರಾಥಮಿಕ ವಲಯದಲ್ಲಿ ಸ್ಥಾನ ಪಡೆದಿರುವಂತಹ ಇತರ ಚಟುವಟಿಕೆಗಳು ಅಂದರೆ ಪಶುಸಂಗೋಪನೆ, ಮೀನುಗಾರಿಕೆ, ರೇಷ್ಮೆ ಸಾಕಾಣೆ, ಕೋಳಿ ಸಾಕಾಣೆ, ಹಾಲು ಉತ್ಪಾದನೆ, ರೇಷ್ಮೆ ಇತ್ಯಾದಿ ಚಟುವಟಿಕೆಗಳು. ಈ ಎಲ್ಲ ಚಟುವಟಿಕೆಗಳನ್ನು ಕೃಷಿ ಸಂಬಂಧಿತ ಚಟುವಟಿಕೆಗಳು ಅಂತ ಕರೆಯಲಾಗುತ್ತೆ. ಇವೆಲ್ಲವೂ ಪ್ರಾಥಮಿಕ ವಲಯಕ್ಕೆ ಸೇರಿದಂತಹ ಚಟುವಟಿಕೆಗಳು, ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳು. ಇನ್ನು ದ್ವಿತೀಯ ವಲಯ ಅಂತಂದರೆ ಇದು ಮುಖ್ಯವಾಗಿ ತಯಾರಿಕಾ ವಲಯ ಅನ್ನಿಸ್ಕೊಂಡಿದೆ. ಈ ವಲಯದಲ್ಲಿ ಬರುವಂತಹ ಮುಖ್ಯವಾದ ಚಟುವಟಿಕೆಗಳು ಅಂತಂದರೆ ಕೈಗಾರಿಕೆ, ಗಣಿಗಾರಿಕೆ, ನಿರ್ಮಾಣ, ವಿದ್ಯುತ್ ಉತ್ಪಾದನೆ ಇವು ಮುಖ್ಯವಾಗಿ ಈ ದ್ವಿತೀಯ ವಲಯದಲ್ಲಿ ಬರುವಂತಹ ಉತ್ಪಾದನಾ
ಚಟುವಟಿಕೆಗಳು. ಈ ಪ್ರಾಥಮಿಕ ಮತ್ತು ದ್ವಿತೀಯ ವಲಯದಲ್ಲಿ ಸರಕುಗಳ ತಯಾರಿಕೆ ನಡೆಯುತ್ತೆ. ಇನ್ನು ಮೂರನೇದು ತೃತೀಯ ವಲಯ. ಈ ತೃತೀಯ ವಲಯವನ್ನು ಸೇವಾ ವಲಯ ಅಂತ ಸಹ ಕರೆಯಲಾಗುತ್ತೆ. ಯಾಕೆ ಅಂದರೆ ಈ ವಲಯದಲ್ಲಿ ಸರಕುಗಳನ್ನು ನಿರ್ಮಾಣ ಮಾಡೋದಿಲ್ಲ, ಬದಲಿಗೆ ಸೇವೆಗಳನ್ನು ಸೃಷ್ಟಿಸಲಾಗುತ್ತೆ. ಹಾಗಾಗಿ ಇದನ್ನು ಸೇವಾ ವಲಯ ಅಂತ ಸಹ ಕರೆಯಲಾಗುತ್ತೆ. ಇದರಲ್ಲಿ ಬರುವಂತಹ ಮುಖ್ಯವಾದ ಆರ್ಥಿಕ ಚಟುವಟಿಕೆಗಳು ಅಂದರೆ ಸಾರಿಗೆ, ಸಂಪರ್ಕ, ವಾಣಿಜ್ಯ ಅಂದರೆ ವ್ಯಾಪಾರ, ಬ್ಯಾಂಕೋದ್ಯಮ, ವಿಮೆ, ಹೋಟೆಲ್ ಉದ್ಯಮ, ಪ್ರವಾಸೋದ್ಯಮ ಇತ್ಯಾದಿ ಸೇವೆಗಳನ್ನು ಒದಗಿಸುವಂತಹ ಎಲ್ಲ ಆರ್ಥಿಕ ಚಟುವಟಿಕೆಗಳು ತೃತೀಯ ವಲಯದಲ್ಲಿ ಸ್ಥಾನವನ್ನು ಪಡೆದಿದೆ. ಈ ಚಿತ್ರದ ಮೂಲಕ ನೀವು ನಮ್ಮ ಭಾರತದ ಆರ್ಥಿಕತೆಯ 3 ವಲಯಗಳ ಬಗ್ಗೆ ಒಂದು ಸ್ಥೂಲ ಚಿತ್ರಣವನ್ನು ಪಡ್ಕೋಬಹುದು. ಹಾಗೆ ನಮ್ಮ ಕರ್ನಾಟಕ ಆರ್ಥಿಕತೆಯನ್ನು ಕೂಡ 3 ಪ್ರಮುಖ ವಲಯಗಳನ್ನಾಗಿ ವಿಂಗಡಿಸಲಾಗಿದ್ದು, ಕೃಷಿ ಪ್ರಾಥಮಿಕ ವಲಯದಲ್ಲಿ ಸ್ಥಾನ ಪಡೆದಿರುವಂಥದ್ದು ಅದು ಎಷ್ಟು ಪ್ರಮುಖ ಅನ್ನೋದು ನಮಗೆ ತಿಳಿದು ಬರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಎನಿ ಎಕಾನಮಿ is divided into 3 sectors, namely primary sector, secondary sector and tertiary sector. Agriculture, which is a very important basic economic activity, is placed in the primary sector of the economy. Primary sector means the most important and the basic significant sector. Hence, agriculture, which is considered to be the basic economic activity, is given a place in the primary sector of the economy. The other activities along with agriculture in the primary sector includes animal husbandry, fishing, silk rearing, poultry, dairy, etc. All these activities are said to be the allied activities of agriculture. The other 2 sectors of the economy are the secondary sector and the tertiary sector. Secondary sector is also called as the manufacturing sector because here manufacturing of goods takes place. The various activities which are included in secondary sector are the industries, mining, power generation, construction. In the primary and the secondary sector, the goods required in the economy are produced, whereas the third sector is called as the tertiary sector or the service sector. In this sector, the services are produced and not the goods. The various activities which are included in the tertiary sector are the transport, communication, trade, banking, hotel, industry, insurance, tourism, power supply, etc. So this sector comprises all those activities which create services in the economy. This photo or the picture gives you a fine detail about the different sectors of the Indian economy. So also the Karnataka economy is also divided into 3 sectors, and agriculture occupies the prime position in the primary sector of the Karnataka economy. ವಿದ್ಯಾರ್ಥಿಗಳೇ, ಈಗ ನಾವು ಕರ್ನಾಟಕ ಆರ್ಥಿಕತೆಯಲ್ಲಿ ಕೃಷಿಯ ಮಹತ್ವವನ್ನು ಈ ಕೆಲವು ಅಂಶಗಳ ಮೂಲಕ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ಜೀವನೋಪಾಯಕ್ಕೆ ಸಹಾಯ. ಈಗಾಗಲೇ ತಿಳಿಸಿರೋ ಹಾಗೆ ಕರ್ನಾಟಕದಲ್ಲಿ ಸುಮಾರು 56% ಉದ್ಯೋಗಸ್ಥ ಜನಸಂಖ್ಯೆಯು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ನೇರವಾಗಿ ಅವಲಂಬಿಸಿದೆ. ಅಷ್ಟೇ ಅಲ್ಲದೆ ಬೇರೆ ವಲಯಗಳ ಜನರೂ ಕೂಡ ತಮ್ಮ ಆಹಾರಕ್ಕಾಗಿ ಕೃಷಿಯನ್ನು ಪರೋಕ್ಷವಾಗಿ ಅವಲಂಬಿಸಿದ್ದಾರೆ. ಹಾಗಾಗಿ ಈ ಕೃಷಿ
ಎಲ್ಲ ವಲಯಗಳಲ್ಲಿ ಕೆಲಸ ಮಾಡುವಂತಹ ಎಲ್ಲ ವರ್ಗದ ಜನರ ಜೀವನೋಪಾಯಕ್ಕೆ ಸಹಾಯವನ್ನು ಮಾಡುವಂತಹ ಒಂದು ಮೂಲ ಚಟುವಟಿಕೆಯಾಗಿ ಅನಿಸಿಕೊಂಡಿದೆ. The importance of agriculture in the Karnataka economy can be understood by studying the following points. The first one is assistance to livelihood. As I have told you earlier, in Karnataka, nearly 56% of our working population is directly dependent on agriculture for their livelihood. Not only 56% of this population, but even the rest of the population which is dependent on other sectors for their occupation is also dependent on agriculture for their food. Hence, agriculture is providing a livelihood directly or indirectly to the entire population of the state and to all people belonging to all sectors and all classes of the society. So this tells us the importance of agriculture in our state economy. ಎರಡನೇ ಅಂಶ ಅಂದರೆ ಆಹಾರ ಮತ್ತು ಮೇವಿನ ಮುಖ್ಯ ಮೂಲ. ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ಕೃಷಿ ತನ್ನ ಮೇಲೆ ಪ್ರತ್ಯಕ್ಷವಾಗಿ ಅವಲಂಬಿತವಾಗಿರುವ ಜನಸಂಖ್ಯೆಗೂ ಮತ್ತು ಇತರ ವಲಯಗಳ ಮೇಲೆ ಉದ್ಯೋಗಕ್ಕಾಗಿ ಅವಲಂಬಿತವಾಗಿರುವಂತಹ ಜನಸಂಖ್ಯೆಗೂ ಆಹಾರವನ್ನು ಪೂರೈಸುವ ಮುಖ್ಯವಾದ ಮೂಲವಾಗಿದೆ. ಅಷ್ಟೇ ಅಲ್ಲದೆ ಬೇರೆ ಜಾನುವಾರುಗಳಿಗೂ ಸಹ ಇದು ಮೇವನ್ನು ಪೂರೈಸುವಂತಹ ಮುಖ್ಯ ಮೂಲವಾಗಿದೆ. ಇದು ಬರೀ ಆಹಾರವನ್ನು ಪೂರೈಸೋದಷ್ಟೇ ಅಲ್ಲದೆ ಜನರ ಒಂದು ದೈಹಿಕ ಮತ್ತು ಮಾನಸಿಕ ದಕ್ಷತೆಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಪೌಷ್ಟಿಕಾಂಶವನ್ನು ಪೂರೈಸುವಂತಹ ಮುಖ್ಯವಾದ ಮೂಲವಾಗಿದೆ. ಹಾಗೆ ಎಲ್ಲ ರೀತಿಯ ಪ್ರಾಣಿಗಳು ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಕೃಷಿಯ ಆಹಾರದ ಮೇಲೆ ಅವಲಂಬಿತ ಆಗಿದೆ. ಹಾಗಾಗಿ ಎಲ್ಲ ಜೀವ ಸಂಕುಲಕ್ಕೂ ಕೂಡ ಕೃಷಿ ಆಹಾರದ ಮುಖ್ಯ ಮೂಲವಾಗಿರೋದ್ರಿಂದ ಇದು ಪ್ರಮುಖವಾದ ಸ್ಥಾನವನ್ನು ವಹಿಸಿದೆ. Agriculture is the main source of food and fodder. From the first point, we understood that agriculture provides a livelihood not only to the people who are directly dependent on it for their occupation, but also to the other people of other sectors who are working in the other sectors of the economy. It supplies food to all the entire population of the state, whether they are directly dependent on agriculture or not. Hence, it is the main source of food, not only for human beings, not only for the people, but it is also a main source of fodder to almost all animals, directly or indirectly. All animals depend on agriculture either directly or indirectly for their food. Agriculture is not only supplying food for the entire population, but it is supplying all essential nutritious elements which are required for the physical and mental efficiency of people. Thus, all living beings, whether it is human beings or animals, are dependent on agriculture for their food. Since agriculture is the main source of food and fodder, it occupies a very important position in the economy of Karnataka. ಮುಂದಿನ ಅಂಶ ಅಂದರೆ ಬೃಹತ್ ಪ್ರಮಾಣದ ಉದ್ಯೋಗಾವಕಾಶಗಳನ್ನು ಒದಗಿಸುವಿಕೆ. ಈಗಾಗಲೇ ನಾವು ತಿಳ್ಕೊಂಡಿರೋ ಹಾಗೆ ನಮ್ಮ ಕರ್ನಾಟಕದ 56% ಉದ್ಯೋಗ ನಿರತ ಜನಸಂಖ್ಯೆಗೆ ಕೃಷಿ ನೇರವಾದ ಉದ್ಯೋಗಾವಕಾಶಗಳನ್ನು ಒದಗಿಸ್ತಾ ಇದೆ. ಇದಲ್ಲದೆ ಕೃಷಿಯ ಸರಕುಗಳನ್ನು ಸಾಗಾಣಿಕೆ ಮಾಡುವಂತಹ ಸಾಗಾಣಿಕೆ ಮತ್ತು ಮಾರುಕಟ್ಟೆ ಮಾಡುವಂತಹ ಚಟುವಟಿಕೆಗಳಲ್ಲಿ ಕೃಷಿ ಪರೋಕ್ಷವಾಗಿಯೂ ಕೂಡ ಸುಮಾರು 8% ಜನಸಂಖ್ಯೆಗೆ
ಉದ್ಯೋಗಾವಕಾಶಗಳನ್ನು ಒದಗಿಸ್ತಾ ಇದೆ. ಹೀಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗಾವಕಾಶಗಳನ್ನು ಒದಗಿಸುವುದರಲ್ಲಿ ಇದು ಬೃಹತ್ ಆರ್ಥಿಕ ಚಟುವಟಿಕೆ ಅಂತ ಅನ್ನಿಸ್ಕೊಂಡು ಕರ್ನಾಟಕ ಆರ್ಥಿಕತೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. Agriculture provides a large-scale employment opportunities. As we have already understood, nearly 56% of the working population is directly dependent on agriculture for their occupation. Not only that, when agricultural products are transported or marketed, it is in these activities it is providing a lot of indirect employment to the people. Nearly 8% of the population is given employment in these indirect activities of transportation and marketing of agricultural produce. Thus, directly and indirectly, agriculture is providing a large-scale employment to the people of the state, and hence it occupies the important position in Karnataka economy. ಮುಂದಿನ ಅಂಶ ಅಂದರೆ ರಾಜ್ಯದ ಆದಾಯದ ಮುಖ್ಯ ಮೂಲ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆದಾಯವನ್ನು ತರುವಂತಹ ಮುಖ್ಯವಾದ ಮೂಲ ಕೃಷಿ ಅನ್ನಿಸ್ಕೊಂಡಿದೆ. ಕೃಷಿಯ ಉತ್ಪನ್ನಗಳ ಮಾರಾಟದಿಂದ ಮತ್ತು ಅದರ ಸಾಗಾಣಿಕೆ ಮತ್ತು ಸಂಸ್ಕರಣೆಯಿಂದ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ದೊರೀತಾ ಇದೆ. 2010-11 ಅಂಕಿಅಂಶಗಳ ಪ್ರಕಾರ ಶೇಕಡ 35% ಆದಾಯ ಈ ವ್ಯವಸಾಯದ ಮೂಲಗಳಿಂದ ರಾಜ್ಯದ ಬೊಕ್ಕಸಕ್ಕೆ ಒದಗಿ ಬಂದಿದೆ. ಹೀಗಾಗಿ ಆದಾಯ ಗಳಿಕೆಯಲ್ಲೂ ಮುಖ್ಯ ಮೂಲ ಆಗಿರೋದ್ರಿಂದ ಕರ್ನಾಟಕ ಆರ್ಥಿಕತೆಯಲ್ಲಿ ಇದರ ಸ್ಥಾನ ಪ್ರಮುಖವಾಗಿದೆ. Agriculture is the main source of state's income. Karnataka's state's income is majority of the income is mainly derived from agricultural sector. According to the statistics of 2010-11, nearly 35% of the state income is got from agricultural activities. Hence, being a main source of state's income, it occupies an important position in the state economy. ಮುಂದಿನ ಅಂಶ ಕೈಗಾರಿಕಾ ವಲಯಗಳಿಗೆ ಕಚ್ಚಾ ವಸ್ತುಗಳ ಪೂರೈಕೆ. ಈ ಕೃಷಿ ಅನೇಕ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವಂತಹ ಮುಖ್ಯವಾದ ಮೂಲವಾಗಿದೆ. ಅನೇಕ ಉದಾಹರಣೆಗೆ ಸೆಣಬು, ಸಕ್ಕರೆ, ಹತ್ತಿ ಕಾರ್ಖಾನೆಗಳು, ಕಾಗದದ ಕಾರ್ಖಾನೆಗಳು ಇತ್ಯಾದಿ ತಮ್ಮ ಕಚ್ಚಾ ವಸ್ತುಗಳಿಗಾಗಿ ಕೃಷಿಯ ಚಟುವಟಿಕೆಯನ್ನೇ ಅವಲಂಬಿಸಿದೆ. ಈ ರೀತಿ ತಮ್ಮ ಕಚ್ಚಾ ವಸ್ತುಗಳಿಗಾಗಿ ಕೃಷಿಯ ಚಟುವಟಿಕೆಗಳನ್ನೇ ಅವಲಂಬಿಸಿರುವಂತಹ ಕೈಗಾರಿಕೆಗಳಿಗೆ ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ಕರೆಯಲಾಗುತ್ತೆ. ಇಂತಹ ಕೃಷಿ ಆಧಾರಿತ ಕೈಗಾರಿಕೆಗಳು ನಮ್ಮ ಆರ್ಥಿಕತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರೋದರಿಂದ ಕೃಷಿ ಇವುಗಳಿಗೆ ಕಚ್ಚಾ ವಸ್ತುವನ್ನು ಪೂರೈಸೋದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. Agriculture is the main source of supply of raw materials to industrial sector. Many industries such as paper, cotton, textiles, jute industry, etc. are dependent on agriculture for their raw materials. Such industries which are dependent on agriculture for their raw materials are called as agro-based industries. In the Karnataka economy, there are large number of agro-based industries. Hence, agriculture is occupying a very important position in the economy by supplying raw materials to these agro-based industries. Not only that, many of the small-scale and cottage industries are also dependent largely on the raw materials of agricultural sector. Hence, it is occupying a very important position in the Karnataka economy. ಮುಂದಿನ ಅಂಶ ಅಂದರೆ ಕೈಗಾರಿಕಾ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವಿಕೆ. ಕೃಷಿಯಲ್ಲಿ ಬಳಸಲಾಗುವಂತಹ
ಅನೇಕ ರೀತಿಯ ಸಲಕರಣೆಗಳು, ಸಾಮಗ್ರಿಗಳು ಕೈಗಾರಿಕಾ ಉತ್ಪನ್ನಗಳಾಗಿವೆ. ಉದಾಹರಣೆಗೆ ಕೃಷಿಯಲ್ಲಿ ಬೇಸಾಯ ಆಧುನೀಕರಣಗೊಂಡ ನಂತರ ಇಲ್ಲಿ ಅನೇಕ ಯಂತ್ರೋಪಕರಣಗಳನ್ನು ಬಳಸಲಾಗುತ್ತೆ. ಹಾಗಾಗಿ ಬಳಸಲಾಗುವ ಯಂತ್ರೋಪಕರಣಗಳಾಗಿರಬಹುದು, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಇವೆಲ್ಲವೂ ಕೂಡ ಕೈಗಾರಿಕಾ ಉತ್ಪನ್ನಗಳಾಗಿವೆ. ಹಾಗಾಗಿ ಈ ಕೈಗಾರಿಕಾ ಉತ್ಪನ್ನಗಳಿಗೆ ಕೃಷಿ ವಲಯ ಉತ್ತಮವಾದ ಮಾರುಕಟ್ಟೆಯನ್ನು ಒದಗಿಸ್ತಾ ಇದೆ. ಅಷ್ಟೇ ಅಲ್ಲದೆ ಕೈಗಾರಿಕೆಯಲ್ಲಿ ಉತ್ಪಾದನೆ ಆಗುವ ಇತರೆ ಅನುಭೋಗಿ ವಸ್ತುಗಳು ಕೂಡ ಕೃಷಿಯ ವಲಯದಲ್ಲಿ ಹೆಚ್ಚು ಮಾರಾಟ ಆಗುತ್ತೆ. ಅಂದರೆ ಕೃಷಿ ಉತ್ಪಾದನೆ ಹೆಚ್ಚಿದಂತೆ ಕೃಷಿಕರ ಆದಾಯವೂ ಹೆಚ್ಚಾದರೆ ಈ ಕೃಷಿಕರ ಕಡೆಯಿಂದ ಕೈಗಾರಿಕೆಯಲ್ಲಿ ಉತ್ಪಾದನೆಗೊಳ್ಳುವಂತಹ ಅನೇಕ ಅನುಭೋಗಿ ವಸ್ತುಗಳಿಗೆ ಉತ್ತಮವಾದ ಬೇಡಿಕೆ ದೊರೆಯುತ್ತದೆ. ಹಾಗಾಗಿ ಕೃಷಿ ವಲಯದಿಂದ ಕೈಗಾರಿಕಾ ಉತ್ಪನ್ನಗಳಾದ ಬಂಡವಾಳ ವಸ್ತುಗಳು ಮತ್ತು ಅನುಭೋಗಿ ವಸ್ತುಗಳು ಇವೆರಡಕ್ಕೂ ಕೃಷಿ ಉತ್ತಮವಾದ ಮಾರುಕಟ್ಟೆಯನ್ನು ಒದಗಿಸುವ ಮೂಲಕ ಕೃಷಿಯ ಬೆಳವಣಿಗೆಗೆ, ಕೃಷಿಯ ಅಭಿವೃದ್ಧಿಗೆ ಇದು ಬಹಳ ಸಹಕಾರಿಯಾಗಿದೆ. ಹಾಗಾಗಿ ಕೃಷಿಯ ಬೆಳವಣಿಗೆಗೆ ತುಂಬ ಬೆಂಬಲವನ್ನು ಒದಗಿಸುತ್ತಾ ಇರುವಂತಹ ಕೈಗಾರಿಕಾ ಬೆಳವಣಿಗೆಗೆ ಬಹಳಷ್ಟು ಬೆಂಬಲವನ್ನು ಒದಗಿಸ್ತಾ ಇರುವಂತಹ ಕೃಷಿ ಚಟುವಟಿಕೆಯು ಕರ್ನಾಟಕ ಆರ್ಥಿಕತೆಯಲ್ಲಿ ಪ್ರಮುಖವಾದ ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ. The next point is provision of market for industrial products. Many of the industrial products are utilized in cultivation process in agricultural sector. Especially after the modernization of agriculture and after the implementation of scientific methods of cultivation, industrial products are gaining more demand in agricultural sector. For example, various types of implements, equipments and machineries used in agriculture like tillers, harvesters, tractors, etc. The chemical fertilizers, the pesticides, etc. are all the industrial products. By this, agriculture is providing a very good market for these industrial products directly. Not only that, as agriculture develops and income of the farmers increases, they also provide a very good market for varieties of consumption goods produced in the industrial sector. Thus, agricultural sector is providing a very good market not only for the capital goods but also for the consumption goods which are produced in the industrial sector, and thereby it is helping in the development of industrial sector. Thus, agriculture is occupying a very important position in the Karnataka economy. ಮುಂದಿನ ಅಂಶ ಸರ್ಕಾರಕ್ಕೆ ವರಮಾನದ ಮೂಲ. ಕರ್ನಾಟಕ ಸರ್ಕಾರಕ್ಕೆ ಮುಖ್ಯವಾದ ವರಮಾನದ ಮೂಲ ಅಂದರೆ ತೆರಿಗೆಗಳು. ಕರ್ನಾಟಕ ಸರ್ಕಾರವು ಕೃಷಿಯ ಮೇಲೆ ಹಾಕಿರುವಂತಹ ಭೂ ಕಂದಾಯ ಮತ್ತು ಕೃಷಿ ಆದಾಯ ತೆರಿಗೆಯ ಮೂಲಕ ಸಾಕಷ್ಟು ವರಮಾನವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಈ ಕೃಷಿ ವಲಯವು ಸರ್ಕಾರಕ್ಕೆ ವರಮಾನದ ಮೂಲ ಅಂತ ಅನ್ನಿಸ್ಕೊಂಡು ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. Agriculture is a source of revenue to the government. The main source of revenue to the Karnataka government are the taxes. The Karnataka government is getting revenue through land tax and taxes on agricultural income. Hence, agricultural sector is become an important source of revenue to the state government and hence occupying the important position in the economy. ಮುಂದಿನ ಅಂಶ ಎಂದರೆ ವಿದೇಶಿ ವಿನಿಮಯ ಗಳಿಕೆ. ಕರ್ನಾಟಕ ಸರ್ಕಾರಕ್ಕೆ ಕೃಷಿ ವಲಯದಿಂದ ಸಾಕಷ್ಟು ವಿದೇಶಿ ವಿನಿಮಯದ ಗಳಿಕೆ ಆಗ್ತಾ ಇದೆ. ಯಾಕೆ ಅಂದರೆ ಅನೇಕ ಕೃಷಿ ಸರಕುಗಳಾದ ಕಾಫಿ, ಟೀ, ಸಾಂಬಾರು ಪದಾರ್ಥಗಳು, ಗೋಡಂಬಿ, ಹತ್ತಿ, ಹೊಗೆಸೊಪ್ಪು,
ಸಕ್ಕರೆ ಇತ್ಯಾದಿ ಪದಾರ್ಥಗಳು ಹೆಚ್ಚಾಗಿ ವಿದೇಶಕ್ಕೆ ರಫ್ತಾಗುತ್ತಿದೆ. ಇದರಿಂದ ಸರ್ಕಾರಕ್ಕೆ ಸಾಕಷ್ಟು ವಿದೇಶಿ ವಿನಿಮಯದ ಗಳಿಕೆ ಆಗ್ತಾ ಇದೆ. ಹೀಗೆ ವಿದೇಶಿ ವಿನಿಮಯದ ಮುಖ್ಯ ಮೂಲ ಅನ್ನಿಸ್ಕೊಂಡಿರುವ ಕೃಷಿ ಚಟುವಟಿಕೆ ಕರ್ನಾಟಕ ಆರ್ಥಿಕತೆಯಲ್ಲಿ ಉತ್ತಮವಾದ ಸ್ಥಾನವನ್ನು ಪಡ್ಕೊಂಡಿದೆ. Agriculture is earning a lot of foreign exchange to the government of Karnataka. Many agricultural products such as tea, coffee, sugar, tobacco, cashews, spices, etc. are exported from different parts of Karnataka to other countries. Hence, it is helpful in earning lot of foreign exchange to the government of Karnataka, and hence it has occupied an important position in the Karnataka economy. ಮುಂದಿನ ಅಂಶ ಅಂದರೆ ಬೆಲೆಯ ಸ್ಥಿರತೆಯನ್ನು ಕಾಪಾಡುವಿಕೆ. ಕೃಷಿಯು ಕರ್ನಾಟಕ ಆರ್ಥಿಕತೆ ಆದ್ಯಂತ ಬೆಲೆಗಳ ಸ್ಥಿರತೆಯನ್ನು ಕಾಪಾಡುವಲ್ಲಿ ಪ್ರಮುಖವಾದ ಸ್ಥಾನವನ್ನು ವಹಿಸ್ತಾ ಇದೆ. ಅದು ಹೇಗೆ ಅಂದರೆ, ಕೃಷಿಯ ಉತ್ಪಾದನೆ ಚೆನ್ನಾಗಿ ಆದಂತಹ ವರ್ಷಗಳಲ್ಲಿ ಕೃಷಿ ಪದಾರ್ಥಗಳ ಪೂರೈಕೆ ಹೆಚ್ಚಾಗಿ ಅವುಗಳ ಬೆಲೆಗಳು ಕಡಿಮೆ ಇರುತ್ತೆ. ಕೃಷಿ ಪದಾರ್ಥಗಳ ಬೆಲೆಗಳು ಕಡಿಮೆ ಇದ್ದಾಗ ಸಹಜವಾಗಿಯೇ ಇತರೆ ಎಲ್ಲ ವಲಯಗಳ ಸರಕು ಸೇವೆಗಳ ಬೆಲೆಗಳೂ ಕೂಡ ಕಡಿಮೆ ಇದ್ದು ಬೆಲೆ ಸ್ಥಿರತೆಯನ್ನು ಕಾಪಾಡುವಲ್ಲಿ ಕೃಷಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಆದರೆ ಕೆಲವೊಮ್ಮೆ ಕೃಷಿ ಉತ್ಪಾದನೆ ಸರಿಯಾಗಿ ಆಗದೇ ಇರುವಂತಹ ವರ್ಷಗಳಲ್ಲಿ ಉತ್ಪಾದನೆ ಕಡಿಮೆ ಆದಾಗ ಪೂರೈಕೆಯೂ ಕಡಿಮೆಯಾಗಿ ಕೃಷಿ ಸಾಮಗ್ರಿಗಳ ಬೆಲೆಗಳು ಹೆಚ್ಚಾದಲ್ಲಿ ಅದರ ಪ್ರಭಾವ ಇತರೆ ಸರಕುಗಳ ಮೇಲೂ ಉಂಟಾಗಿ ಇತರೆ ವಲಯಗಳ ಸರಕು ಸೇವೆಗಳ ಬೆಲೆಗಳೂ ಹೆಚ್ಚಾಗಿ ಬೆಲೆಯಲ್ಲಿ ಅಸ್ಥಿರತೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಬೆಲೆಯ ಸ್ಥಿರತೆಯನ್ನು ಕರ್ನಾಟಕ ಆರ್ಥಿಕತೆಯಾದ್ಯಂತ ಕಾಪಾಡುವುದರಲ್ಲಿ ಕೃಷಿಯ ಪಾತ್ರ ಪ್ರಮುಖವಾಗಿದೆ. Agriculture helps in maintenance of price stability throughout the economy of Karnataka. Whenever agricultural production is very high, agricultural supply in the market will be very high, and hence the prices of agricultural products will be less. Whenever the prices of agricultural products are less, naturally the prices of goods and services produced in the other sectors of the economy will also be less, and hence because of agriculture price stability can be maintained throughout the economy. But however, whenever there is less agricultural production, the supply of agricultural products to the market will be less, and thereby the prices will increase. When the prices of agricultural products increase, it will have an adverse effect on the goods and services of other sectors, and prices of all other products will also increase, leading to an instability in prices. Hence, agriculture is playing a very important role in maintaining the price stability throughout the economy of Karnataka. ಕೊನೆಯದಾಗಿ ಸಾರಿಗೆ ವಲಯಕ್ಕೆ ಬೆಂಬಲ. ಕೃಷಿ ಸಾರಿಗೆಯ ಅಭಿವೃದ್ಧಿಗೆ ಹೆಚ್ಚಿನ ಬೆಂಬಲವನ್ನು ನೀಡ್ತಾ ಇದೆ. ಸಾರಿಗೆಗೆ ಸಾಕಷ್ಟು ವ್ಯವಹಾರ ಅಥವಾ ಆದಾಯ ಬರ್ತಾ ಇರೋದೇ ಕೃಷಿ ಸರಕುಗಳ ಸಾಗಾಣಿಕೆಯಿಂದ. ಕೃಷಿಯ ವಲಯದಲ್ಲಿ ಉತ್ಪಾದನೆ ಚೆನ್ನಾಗಿ ಆದಂತಹ ವರ್ಷದಲ್ಲಿ ಸಾರಿಗೆ ವಲಯಕ್ಕೆ ಸಾಕಷ್ಟು ವ್ಯವಹಾರಗಳು ಅಥವಾ ಸಾಗಾಣಿಕೆ ಅವಕಾಶಗಳು ಸಿಕ್ಕಿ ಸಾರಿಗೆ ವಲಯದಲ್ಲಿ ಆದಾಯ ಮತ್ತು ಲಾಭ ಹೆಚ್ಚಾಗಿ ಅದರ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಆದರೆ ಕೃಷಿಯಲ್ಲಿ ಚಟುವಟಿಕೆ ಸರಿಯಾಗಿ ನಡೆಯದೇ ವರ್ಷಗಳಲ್ಲಿ ಅಥವಾ ಉತ್ಪಾದನೆ ಕಡಿಮೆ ಆದಂತಹ ವರ್ಷಗಳಲ್ಲಿ ಸಾರಿಗೆ ಚಟುವಟಿಕೆಯೂ ಕೂಡ ಕುಂದುತ್ತೆ. ಯಾಕೆಂದರೆ ಕೃಷಿ ಉತ್ಪಾದನೆ ಕಡಿಮೆ ಆದಂತಹ ವರ್ಷದಲ್ಲಿ ಸಾಕಣೆ ಮಾಡೋದಕ್ಕೆ ಸಾರಿಗೆಗೆ ಹೆಚ್ಚು ಅವಕಾಶ ಸಿಗದೇ ಹೋಗೋದ್ರಿಂದ ಸಾರಿಗೆಯ ಲಾಭ ಮತ್ತು ಆದಾಯಗಳು ಕಡಿಮೆಯಾಗಿ ಅದರ ಅಭಿವೃದ್ಧಿ ಕುಂಠಿತಗೊಳ್ಳುತ್ತೆ. ಹೀಗಾಗಿ ಕೃಷಿಯು ಅಭಿವೃದ್ಧಿಯಾದರೆ ಅದು
ಸಾರಿಗೆಯ ಅಭಿವೃದ್ಧಿಗೂ ಕೂಡ ಕಾರಣವಾಗಿರುತ್ತದೆ. ಹೀಗೆ ಸಾರಿಗೆ ವಲಯಕ್ಕೂ ಕೂಡ ಬೆಂಬಲವನ್ನು ಒದಗಿಸುತ್ತಾ ಕರ್ನಾಟಕ ಆರ್ಥಿಕತೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. Agriculture also supports the development of transport sector. Majority of the goods transported are the agricultural goods in the Karnataka economy. Whenever there is prosperity in agriculture and production increases, transport sector gets good business from transporting agricultural products, and thereby it will be able to earn more income and profits, leading to its development. But however, whenever agricultural production declines, it will have an adverse effect on transport sector, because the business from agriculture to transport sector declines and its income and profit will also decline. Thus, agricultural development and prosperity in agriculture leads to development of transport sector also. ವಿದ್ಯಾರ್ಥಿಗಳೇ, ಇದಿಷ್ಟು ನಮ್ಮ ಕರ್ನಾಟಕ ಆರ್ಥಿಕತೆಯಲ್ಲಿ ಕೃಷಿಯ ಮಹತ್ವದ ಬಗ್ಗೆ ತಿಳಿಸಿಕೊಡುವಂತಹ ಅಂಶಗಳಾಗಿವೆ. ಧನ್ಯವಾದಗಳು.